ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 237ನೆಯ ತಿರುನಾಮ ಧರಣೀಧರಃ. ಒಮ್ಮೆ ದೇವತೆಗಳ ನಡುವೆ ಒಂದು ಚರ್ಚೆ ನಡೆಯಿತು. ಭಗವಂತನಿಗೆ ಶ್ರೀದೇವಿ ತಾಯಾರಿನ ಮೇಲೆ ಹೆಚ್ಚು ಪ್ರೀತಿಯೋ ಅಥವಾ ಭೂದೇವಿ ತಾಯಾರಿನ ಮೇಲೆ ಹೆಚ್ಚು ಪ್ರೀತಿಯೋ ಎಂಬುದೇ ಆ ಚರ್ಚೆಯ ವಿಷಯವಾಗಿತ್ತು. ಕೆಲವರು ಭಗವಂತನು ಮಹಾಲಕ್ಷ್ಮಿಯನ್ನು ತನ್ನ ಹೃದಯದ ಮೇಲೆ ಧರಿಸಿದ್ದಾನೆ, ಒಂದು ಕ್ಷಣವೂ ಅವಳಿಂದ ದೂರವಾಗುವುದಿಲ್ಲ, ಹಾಗಾಗಿ ಅವನಿಗೆ ಶ್ರೀದೇವಿ ತಾಯಾರೇ ಹೆಚ್ಚು ಪ್ರಿಯರು ಎಂಬುದು ಸ್ಪಷ್ಟ ಎಂದರು. ಆದರೆ ಇನ್ನು ಕೆಲವರು ಇದನ್ನು ಒಪ್ಪಲಿಲ್ಲ. ಅವರು ಭಗವಂತನು ಶ್ರೀದೇವಿ ತಾಯಾರನ್ನು ಯಾವಾಗಲೂ ತನ್ನ ಎದೆಯ ಮೇಲೆ ಧರಿಸಿರಬಹುದು, ಆದರೆ ಭೂದೇವಿ ತಾಯಾರನ್ನು ತನ್ನ ತಲೆಯ ಮೇಲೆ ಧರಿಸುತ್ತಾನೆ. ಆದಿಶೇಷನ ರೂಪದಲ್ಲಿ ತನ್ನ 1000 ಹೆಡೆಗಳ ಮೇಲೆ ಭೂಮಿಯನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಹೊರುತ್ತಾನೆ. ಅಷ್ಟೇ ಅಲ್ಲದೆ ಪ್ರಳಯದ ಸಮಯದಲ್ಲಿ ಭೂದೇವಿಯನ್ನು ರಕ್ಷಿಸಲು ತನ್ನ ಹೊಟ್ಟೆಯೊಳಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತಾನೆ. ಹಾಗೂ ವರಾಹ ಅವತಾರದಲ್ಲಿ ಭೂದೇವಿಯನ್ನು ಅಮೂಲ್ಯವಾದ ರತ್ನದಂತೆ ತನ್ನ ಬಲವಾದ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಭಗವಂತನು ಯಾವಾಗ ಅವತಾರ ತಾಳಿ ಭೂಮಿಯ ಮೇಲೆ ನಡೆಯುತ್ತಾನೋ ಆಗ ಅವನ ಕಮಲದಂತಹ ಪಾದಗಳ ಸ್ಪರ್ಶವು ನಿರಂತರವಾಗಿ ಭೂದೇವಿಗೆ ಸಿಗುತ್ತದೆ ಎಂದು ಹೇಳಿದರು. ಸ್ವಾಮಿ ವೇದಾಂತ ದೇಶಿಕರು ತಮ್ಮ ಭೂಸ್ತುತಿಯಲ್ಲಿ ಇದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಸಂಭಾವಯನ್ ಮಧುರಿಪುಃ ಪ್ರಣಯಾನುರೋಧಾತ್ ವಕ್ಷಸ್ಥಳೇನ ವರುಣಾಲಯ ರಾಜಕನ್ಯಾಂ ವಿಶ್ವಂಬರೆ ಬಹುಮುಖ ಪ್ರತಿಪನ್ನಭೋಗಃ ಶೇಷಾತ್ಮನಾತು ಭವತೀಂ ಶಿರಸಾ ದದಾತಿ. ಇದರ ಅರ್ಥ, ಭೂತಾಯಿಯೇ, ನಮ್ಮೆಲ್ಲರ ಹಿತಕ್ಕಾಗಿ ನಿನ್ನನ್ನು ಗೌರವಿಸಿ ನಿನ್ನ ಮಹತ್ವವನ್ನು ಹೆಚ್ಚಿಸಲು ಭಗವಂತನೇ ಆದಿಶೇಷನ ರೂಪವನ್ನು ತಾಳಿ ನಿನ್ನನ್ನು ಪ್ರೀತಿಯಿಂದ ತನ್ನ ತಲೆಯ ಮೇಲೆ ಹೊರುತ್ತಾನೆ. ದೇವತೆಗಳಿಗೆ ಈ ಪ್ರಶ್ನೆಗೆ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಯಾರು ಹೆಚ್ಚು ಪ್ರಿಯರು ಎಂದು ಭಗವಂತನನ್ನೇ ಕೇಳಿದರು. ಅದಕ್ಕೆ ಭಗವಂತನು, ನನಗೆ ಶ್ರೀದೇವಿ ಮತ್ತು ಭೂದೇವಿ ಇಬ್ಬರೂ ಸಮಾನವಾಗಿ ಪ್ರಿಯರು. ಅಷ್ಟೇ ಅಲ್ಲ, ನನ್ನ ಸೃಷ್ಟಿಯಲ್ಲಿರುವ ಚೇತನ ಮತ್ತು ಅಚೇತನವಾದ ಎಲ್ಲವೂ ನನಗೆ ಪ್ರಿಯವೇ ಎಂದು ಹೇಳಿದನು. ಭಗವಂತನ ಎದೆಯ ಮೇಲೆ ಇರುವ ಕೌಸ್ತುಭಮಣಿ ಎಲ್ಲ ಜೀವಾತ್ಮರನ್ನು ಸೂಚಿಸುತ್ತದೆ. ಭಗವಂತನು ಆ ಜೀವಾತ್ಮರನ್ನು ತನ್ನ ಹೃದಯದ ಮೇಲೆ ಪ್ರೀತಿಯಿಂದ ಧರಿಸಿದ್ದಾನೆ. ಹಾಗೆಯೇ ಪವಿತ್ರವಾದ ಶ್ರೀವತ್ಸ ಚಿಹ್ನೆಯು ಅಚೇತನವಾದ ಪ್ರಕೃತಿಯನ್ನು ಸೂಚಿಸುತ್ತದೆ. ಹೀಗೆ ಭಗವಂತನ ಎದೆಯ ಮೇಲಿರುವ ಕೌಸ್ತುಭಮಣಿ ಮತ್ತು ಶ್ರೀವತ್ಸ ಚಿಹ್ನೆ ಎರಡೂ ಸೇರಿ ಈ ಇಡೀ ಸೃಷ್ಟಿಯೇ ಭಗವಂತನಿಗೆ ಪ್ರಿಯವಾದುದು ಎಂಬುದನ್ನು ತೋರಿಸುತ್ತವೆ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಶ್ಚ ಪೂರುಷಃ. ಧರಣೀಧರಃ ಎಂದರೆ ಭೂಮಿಯನ್ನು ಹೊರುವವನು ಎಂದು ಅರ್ಥ. ನಾವು ಪ್ರತಿದಿನ ಧರಣೀಧರಾಯ ನಮಃ ಎಂದು ಜಪಿಸಿದರೆ ಭೂಮಿಯನ್ನು ಅತ್ಯಂತ ಸಂತೋಷದಿಂದ ಹೊರುವ ಭಗವಂತ ನಮ್ಮನ್ನು ತನ್ನ ಕೃಪೆಯಿಂದ ಹೊತ್ತುಕೊಂಡು ನಮ್ಮ ಜೀವನದ ಕಷ್ಟಭಾರಗಳನ್ನು ದಾಟಲು ಸಹಾಯ ಮಾಡಿ ನಮಗೆ ಪರಮ ಮಂಗಳವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.